ಚುನಾವಣೆಗೆ ಮತ ಹಾಕುವಂತಿಲ್ಲ, ನಾಮಪತ್ರ ಸಲ್ಲಿಸುವಂತಿಲ್ಲ. ರಾಜ್ಯಾದ್ಯಂತ ಹಳ್ಳಿ ಫೈಟ್ ಶುರುವಾಗಿದ್ರೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಚುನಾವಣೆ ಬಗ್ಗೆ ಮಾತನಾಡೋ ಹಾಗೆ ಇಲ್ಲ. ಮಾತನಾಡಿದ್ರೆ ಅಷ್ಟೇ ಆತನ ಗ್ರಹಚಾರ ಕೆಟ್ಟಿರಬೇಕು ಅಂತ ಲೆಕ್ಕ. ಯಾಕಂದ್ರೆ ಮಲೆನಾಡಿಗರ ಮೇಲೆ ಕಸ್ತೂರಿ ರಂಗನ್ ವರದಿ, ಹುಲಿ ಯೋಜನೆ, ಪರಿಸರ ಸೂಕ್ಷ್ಮ ಯೋಜನೆ ತೂಗುಗತಿ ನೇತಾಡುತ್ತಲೇ ಇದೆ. ಒಂದು ವೇಳೆ ಈ ಯೋಜನೆಗಳು ಜಾರಿಯಾದ್ರೆ ನೂರಾರು ಗ್ರಾಮಗಳ ಗ್ರಾಮಸ್ಥರ ಜೀವನಕ್ಕೆ ಕೊಡಲಿ ಪೆಟ್ಟು ಬೀಳೋದು ಪಕ್ಕ. ಆಸ್ತಿ ಬದುಕು ಬೀದಿಗೆ ಬರೋದ್ರಲ್ಲಿ ಅನುಮಾನವಿಲ್ಲ. ಹೀಗಾಗಿ 2 ತಿಂಗಳಿಂದ ದೊಡ್ಡ ಮಟ್ಟದ ಹೋರಾಟ ಚಿಕ್ಕಮಗಳೂರು, ಎನ್ಆರ್ಪುರ, ಕೊಪ್ಪ, ಮೂಡಿಗೆರೆ ತಾಲೂಕು ಸೇರಿದಂತೆ ಹೋಬಳಿ ಮಟ್ಟದಲ್ಲೂ ನಡೆಯುತ್ತಾ ಬರ್ತಿದೆ. ಈ ಕುರಿತು ರಾಜ್ಯ ಸರ್ಕಾರ ಕೂಡ ಜನರ ನೆರವಿಗೆ ಬರೋ ಧೈರ್ಯ ತೋರಿಸುತ್ತಿಲ್ಲ. ಬಣ್ಣದ ಮಾತುಗಳನ್ನ ಹೇಳಿ ಯಾಮಾರಿಸೋ ಕೆಲಸ ಜನಪ್ರತಿನಿಧಿಗಳಿಂದ ಆಗ್ತಿದೆ. ಹೀಗಾಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕಾರ ಮಾಡಲು ತೀರ್ಮಾನಿಸಲಾಗಿದೆ. ಬಹಿಷ್ಕಾರ ಮಾತ್ರವಲ್ಲ, ನಾಮಪತ್ರವನ್ನೇ ಯಾರೂ ಸಲ್ಲಿಸೋ ಹಾಗಿಲ್ಲ ಅನ್ನೋ ತೀರ್ಮಾನವನ್ನ ಜನರೇ ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ಯಾರಾದರೂ ಸ್ಪರ್ಧಿಸೋ ಇಂಗಿತ ವ್ಯಕ್ತಪಡಿಸಿ ನಾಮಪತ್ರ ಸಲ್ಲಿಸಿದರೆ ಅವರ ಮನೆ ಮುಂದೆ ಧರಣಿ ನಡೆಸೋ ಎಚ್ಚರಿಕೆಯನ್ನ ನೀಡಲಾಗಿದೆ. ಒಟ್ನಲ್ಲಿ ಕೊರೋನಾ ಕಷ್ಟದ ನಡುವೆಯೂ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಡೇಟ್ ಅನೌನ್ಸ್ ಆಗಿದ್ರೂ ಕೂಡ ರಾಜ್ಯದ ಹಲವೆಡೆ ಚುನಾವಣೆ ನಡೆಯುವುದು ಡೌಟ್ ಎನ್ನುವಂತಾಗಿದೆ. ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಅಷ್ಟರಲ್ಲೇ ಮತ್ತೇನಾದರೂ ಬದಲಾವಣೆ ಸಂಭವಿಸುತ್ತಾ ಅಂತ ಕಾದು ನೋಡಬೇಕಿದೆ. ಚಿತ್ರದುರ್ಗದಿಂದ ಬಸವರಾಜ್ ಜೊತೆ ಪ್ರಶಾಂತ್, ಟಿವಿ9 ಚಿಕ್ಕಮಗಳೂರು.